ಅವನ ಹೆಸರು ಅನಿರುದ್ಧ. ಬೆಂಗಳೂರು ನಗರದ ಹೊರವಲಯದಲ್ಲಿ ಇದ್ದೋರ್ವ ಪದವಿ ಶಿಕ್ಷಣ ಅಧ್ಯಾಪಕ. ಪದವಿ ವಿದ್ಯಾರ್ಥಿಗಳಿಗೆ ಭಾಷೆಯ ಪಾಠವನ್ನು, ಬದುಕಿನ ಪಾಠವನ್ನು ಹೇಳುತ್ತಿದ್ದ. ಆದರೆ ತನ್ನ ಜೀವನ ಮಾತ್ರ ಶಬ್ದರಹಿತ ನಿಶ್ಶಬ್ದದಿಂದ ತುಂಬಿತ್ತು. ಅವನ ಮನೆಯ ಕೋಣೆಯು ತುಂಬ ಸರಳ. ಒಂದು ಹಳೆಯ ಬೂಕೇಸ್ ಟೇಬಲ್ ಮೇಲೆ ನಂದಿತಾ ಬರೆದ ಪತ್ರಗಳು, ಗೋಡೆಗೆ ಅಂಟಿಸಿರುವ ಅವಳ ನಗುಬೀರುವ ಫೋಟೋ. ಅವಳೇ ಅವನ ಪತ್ನಿ ನಂದಿತಾ. ಆಗಸ್ಟ್ 6 ಆ ದಿನ ಅವಳ ಮರಣದ ದಿನ. ಮೂವರು ಸ್ನೇಹಿತರು ಕರೆ ಮಾಡಿ ಅವನನ್ನು ಒತ್ತಾಯಿಸಿದರು. ಅನಿರುದ್ಧ, ಇವತ್ತು ಬಾ ನಂಗೂರಿಗೆ. ಎಲ್ಲದಿಂದೂ ದೂರವಾಯಿತು. ನೀನು ಬದುಕಬೇಕೆಂಬುದನ್ನು ಮರೆಯಬೇಡ. ಅವನು ನಕ್ಕ. ಬದುಕೋಕೆ ಇನ್ನೂ ಉಸಿರಿದ್ರೆ ಸಾಯೋನ್ನೋ ಹಂತಕ್ಕೆ ಬಂದಿದ್ದೇನೆ ಗೆಳೆಯ. ಅವನಿಗೆ ನಂದಿತಾ ನೆನಪಾದಳು. ಕಾಲ ತಿರುಗಿದಂತೆ 10 ವರ್ಷದ ಹಿಂದೆ. ಅವನು ಕಾಲೇಜಿನಲ್ಲಿ ಉಪನ್ಯಾಸಕ, ಅವಳು ಹೊಸದಾಗಿ ಬಂದ ಗ್ರಂಥಾಲಯ ಸಹಶಿಕ್ಷಕಿ. ಮೊದಲ ದಿನ ಅವಳು ಬಂದಾಗಲೇ ಶಬ್ದವಿಲ್ಲದ ಹವ್ಯಾಸವಂತಿದ್ದ ಅವನ ಹೃದಯದ ತಂತುಗಳೆಲ್ಲ ಕಂಪಿಸಿದ್ದವು. ಅವಳನ್ನು ನೋಡಿದಾಗ ಅವನು ಪ್ರೀತಿಯ ಅರಿವು ಇಲ್ಲದೆ ಪ್ರೀತಿಸಿದ. ಅವಳ ಪ್ರತಿ ಕೆಲಸವೂ ನಿಖರ. ಪುಸ್ತಕಗಳನ್ನು ಇಡುವುದು, ಮಕ್ಕಳಿಗೆ ನಗುವಿನಲ್ಲಿ ಉತ್ತರ ಕೊಡುವುದು, ಆಳವಾದ ಮಾತುಗಳಿಂದ ಗುರುತ್ವ ನೀಡುವುದು, ಈ ಎಲ್ಲವೂ ಅವನನ್ನು ಆಕರ್ಷಿಸಿತು. ಒಂದು ದಿನ ಅವನು ಕೇಳಿದ, ನೀನು ಇಷ್ಟು ಶಾಂತ, ಇಷ್ಟು ಮುಗುಳ್ನಗೆ, ನಿನ್ನೊಳಗೆ ದುಃಖಗಳಿಲ್ಲವೇ? ಅವಳು ನಗಿದಳು. ದುಃಖಗಳಿವೆ ಅನಿರುದ್ಧ, ಆದರೆ ಅವುಗಳ ಮೇಲೆ ನಗು ಹಾಕಿದಾಗ ಬದುಕು ಸುಲಭವಾಗುತ್ತದೆ. ಪ್ರೇಮವು ಹಾದುಕೊಂಡಿತು. ಮದುವೆ ಆಯಿತು. ಒಂದು ಚಿಕ್ಕ ಮನೆ, 2 ಹೃದಯಗಳು, ಹಲವು ಕನಸುಗಳು. ಅವಳು ಅವನಿಗೆ ಒಂದು ದಿನ ಹೇಳಿದಳು, ಅನಿರುದ್ಧ, ಬದುಕು ಎಷ್ಟು ದಿನವೋ ಗೊತ್ತಿಲ್ಲ, ಆದರೆ ನನ್ನ ಜೊತೆ ನೀನು ದಿನವೂ ಒಂದಿಷ್ಟು ಮಾತನಾಡಬೇಕು. ನಿನಗೆ ನೋವಾಗಿದ್ದರೂ ಹೇಳಬೇಕು, ನಾನು ಕೇಳುತ್ತೇನೆ. ಅವನು ಅಂದಾಗಲೇ ತಿರುಗಿ ನೋಡಿದ. ಆ ಮಾತು ಅವಳಿಗೆ ಶಾಪವಾಗಿ ಪರಿಣಮಿಸಲೆಂದು ಯಾರಿಗೂ ಗೊತ್ತು. 3 ಮಕ್ಕಳೊಂದಿಗೆ ಅವನ ಮಾರುತಿ ವ್ಯಾನ್ ಪಿಕಿಂಗ್ ನಂದಿತಾ ಕಾರು ಚಾಲನೆ ಮಾಡುತ್ತಿದ್ದಳು. ಅವಳು ಮಕ್ಕಳ ಜೊತೆ ತುಂಬ ಉಲ್ಲಾಸದಲ್ಲಿದ್ದಳು. ಏಕಾಏಕಿ ಎದುರಿಗೆ ವೇಗದ ಲಾರಿಯೊಂದು ಅಸಹಜ ಜಟಕಾ. ಅವನಿಗೆ ಒಂದು ಫೋನ್. ಸಾರ್, ನಿಮಗೆ ಅಪರಿಚಿತವಾದ ನಂದಿತಾ ಎಂಬ ಹೆಣ್ಣು ಅಪಘಾತವಾಗಿದೆ. ತುರ್ತು ಘಟಕಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಅವನು ಥಟ್ಟನೆ ಹಾಸ್ಪಿಟಲಿಗೆ ಓಡಿದ. ಆಕೆ ಹೊಕ್ಕಾಗಲೇ ಮೃತವಾಗಿದ್ದಳು. ಅವನೊಳಗೆ ಏನೋ ಒಂದು ಬಿಸಿಲು ಕರಕಲು ಬಿದ್ದಂತೆ. ಹೃದಯವೇ ಹುಚ್ಚನಾಗಿತ್ತು. ಅವಳ ಕೊನೆಯ ನೋಟವೂ ಅವನಿಗೆ ಸಿಕ್ಕಿಲ್ಲ. ಆ ದಿನದಿಂದ ಅವನ ಮನೆಯಲ್ಲಿ ಮಾತಿಲ್ಲ, ಊಟಕ್ಕೆ ರುಚಿಯಿಲ್ಲ, ಪುಸ್ತಕಗಳಿಗೂ ಆಸೆಯಿಲ್ಲ. ಅವನು ಕಾಲೇಜಿಗೆ ಹೋಗುತ್ತಾನೆ, ಪಾಠ ಹೇಳುತ್ತಾನೆ. ಆದರೆ ಓದುಗರಿಗೆ ಗೊತ್ತಿರೋದು, ಪಾಠ ಹೇಳುವ ಮನಸ್ಸಿನೊಳಗೆ ಏನೋ ಉರಿ ಉರಿ ಹೊತ್ತಿದೆ. ನಂದಿತಾ ಬರೆದ ಪತ್ರಗಳನ್ನು ಅವನು ಪ್ರತಿದಿನ ಓದುತ್ತಾನೆ. ಅವಳು ಬರೆದಳು, ನೀನು ಬದುಕು ಪಾಠವಾಗಿಸಿ ಎಲ್ಲರಿಗೂ. ನನ್ನ ಮರಣ ನಿನ್ನ ಶಬ್ದವನ್ನು ಮುಚ್ಚಬಾರದು. ನಾನು ಹೋದರೂ ನಿನ್ನೊಳಗೆ ಜೀವಿಸುತ್ತೇನೆ. ಅವನ ಕಣ್ಣೀರು ಹಿನ್ನಡೆಯಿಲ್ಲದ ನದಿಯಂತೆ ಬೀಳುತ್ತದೆ. ಆದರೆ ಅವನು ಓದುತ್ತಾನೆ. ಮತ್ತೆ ಮತ್ತೆ ಅವನು ಒಂದನ್ನು ನಿರ್ಧರಿಸಿದ. ನಂದಿತಾ ಹೇಳಿದಂತೆ ನಾನು ಶೂನ್ಯದಲ್ಲಿಲ್ಲ. ಅವಳ ನೆನಪಿನಿಂದ ಬದುಕು ಕಟ್ಟಿಕೊಳ್ಳಬೇಕು. ಅವನು ಪುನಃ ಕಾಲೇಜಿನಲ್ಲಿ ಕತೆ ಕಳಿಸುವ ಆರಂಭ ಮಾಡಿದ. ಪ್ರತಿ ವಾರ ಒಂದು ಬಡ ವಿದ್ಯಾರ್ಥಿಗೆ ಪುಸ್ತಕ ಉಡುಗೊರೆಯಾಗಿ ಕೊಡುವ ಅಭಿಯಾನ ಆರಂಭಿಸಿದ. ನಂದಿತಾ ಮೇಳ ಎಂಬ ಕಾರ್ಯಕ್ರಮ. ತೀರಾ ಬಡ ಮಕ್ಕಳಿಗೆ ಕಥಾಹಬ್ಬ, ಓದು, ನಗೆ, ಉತ್ಸಾಹ. ಅವನು ಎಷ್ಟು ಮಕ್ಕಳಿಗೆ ಪುಸ್ತಕ, ಆಹಾರ, ಬಟ್ಟೆ ಕೊಡುತ್ತಿದ್ದ, ಆದರೆ ಯಾರಿಗೂ ಹೇಳುತ್ತಿರಲಿಲ್ಲ. ಇದು ಅವಳ ಪ್ರೀತಿಯ ಪ್ರತೀಕ. ಕಾಲೇಜಿನ ತರಗತಿ ನಡೆಯುತ್ತಿತ್ತು. ಅನಿರುದ್ಧ ಆ ದಿನ ಪ್ರೀತಿಯ ಸಂವೇದನೆಗಳು ಎಂಬ ಭಾಗವನ್ನು ಓದುತ್ತಿದ್ದ. ಶಾಂತ ಶಬ್ದದಲ್ಲಿ ಕಥೆಯ ಪಾತ್ರಗಳ ಭಾವನೆಗಳನ್ನು ವಿವರಿಸುತ್ತಿದ್ದ. ವಿದ್ಯಾರ್ಥಿಗಳು ತತ್ತರಿಸಿದಂತೆ ಕೇಳುತ್ತಿದ್ದರು. ಆದರೆ ಅವರಿಗೇನೂ ಗೊತ್ತಿರಲಿಲ್ಲ. ಅದೊಂದು ಪಾಠವಲ್ಲ, ಅವನ ಜೀವನದ ಪುಟ. ಹಠಾತ್ ಆಧುನಿಕ ಸಾಹಿತ್ಯ ವಿಭಾಗದ ಅತಿಥಿ
ಉಪನ್ಯಾಸಕಿಯಾಗಿ ಬಂದ ಯುವತಿ ಒಬ್ಬಳು ಪಾಠವೊಂದನ್ನು ನೀಡಲು ಆಗಮಿಸಿದಳು. ಪ್ರಜ್ಞಾ ಎಂಬಳು. ಅವಳು ಹಗುರವಾದ ಶಿಫಾನ್ ದುಪ್ಪಟದೊಂದಿಗೆ ಕೈಯಲ್ಲಿ ಪುಸ್ತಕ ಹಿಡಿದು ಬಂದಳು. ನಡು ಮಧ್ಯ ವಯಸ್ಸಿನ ಗಂಭೀರತೆ, ಆದರೆ ಕಣ್ಣುಗಳಲ್ಲಿ ನಿಷ್ಕಳಂಕ ತೇಜಸ್ಸು. ಅವಳ ಮಾತುಗಳಲ್ಲಿ ಸಹಾನುಭೂತಿ, ಅವಳ ನಗುವಿನಲ್ಲಿ ಸಹಜ ಆತ್ಮೀಯತೆ. ಅವಳ ಹೃದಯದಲ್ಲೇನೋ ಒಬ್ಬ ಎಳೆ ಅಲೆದಂತೆ ಚುರುಕಾಯಿತು. ವರ್ಷಗಳ ಬಳಿಕ ಅಲ್ಲಿಂದಿತ್ತ ಗಮನ ಹರಿಯಿತು. ಕಾಲಚಕ್ರ ಇನ್ನೂ ನಿಂತಿರಲಿಲ್ಲ. ಅವನಿಗೆ ಪ್ರಜ್ಞಾ ಸಹಪಾಠಿಗಳಂತೆ ಕನಿಷ್ಠ ಮಾತು ಮಾಡುತ್ತಾ ಬಂದಳು. ಒಂದು ದಿನ ಅವಳು ಕೇಳಿದಳು, ಅನಿರುದ್ಧ್ ಸರ್, ನಿಮ್ಮ ಭಾಷೆಯ ಯೂಸೇಜ್ ತುಂಬ ಸೂಕ್ಷ್ಮ. ನೀವು ಸ್ವತಃ ಕಥೆಗಳನ್ನು ಬರೆಯುತ್ತೀರಾ? ಅವನು ನಗಿದ. ಹೌದು, ಬರೆಯುತ್ತೇನೆ. ಒಂದು ಕಾಲದಲ್ಲಿ ಅವಳು ಕೂಗಿದಂತೆ, ಆಹಾ, ನನಗೆ ಓದಲು ತೋರಿಸಬೇಡಿ. ಅವನ ಹೃದಯ ಅವನ ಕೊನೆಯ ಬಾರಿ ಬರೆದ ಕಥೆಯನ್ನು ತನ್ನ ಹಳೆಯ ಡೈರಿಯಿಂದ ತೆಗೆದುಕೊಟ್ಟ. ನಂದಿತಾ ಬರೆದ ಪತ್ರಗಳ ನಡುವೆ ಇರಿಸಿದ. ಅವಳು ದಿನದೊಳಗೆ ಓದಿ ನಂತರ ಹೇಳಿದಳು, ಈ ಕಥೆಯಲ್ಲಿ ನೀವಿಲ್ಲ, ಆದರೆ ನಂದಿತಾ ಮಾತ್ರ ಜೀವಂತಳಾಗಿ ತೋರುತ್ತಾಳೆ. ಅವನಿಗೆ ತಟ್ಟಿತು. ಹೌದು ಪ್ರಜ್ಞಾ, ನನ್ನೊಳಗೆ ನಾನು ಉಳಿದಿಲ್ಲ. ನಾನು ಅವಳ ನೆನಪಿನಿಂದ ದೂರವಾಗುತ್ತಿರುವ ಉಸಿರೇ. ಅವನ ಮನೆಗೆ ಆ ದಿನ ಪ್ರಜ್ಞಾ ಹೋದಳು, ಪುಸ್ತಕದ ಚರ್ಚೆಗೆಂದು. ಆದರೆ ಅವನ ಮನೆಯೊಳಗಿನ ನಿಶ್ಶಬ್ದತೆಯು ನೋಡಿದಳು. ಅವಳು ಕೇಳಿದಳು, ಇಲ್ಲಿರುವ ಪ್ರತಿಯೊಂದು ವಸ್ತುವು ನಂದಿತಾ ತೋರಿಸುತ್ತದೆ. ಸರ್, ನೀವು ಮುಂದೆ ನಡೆಯಲಿಲ್ಲವೇ? ಅವನ ಕಣ್ಣು ತುಂಬಿತು. ನನ್ನ ಮುಂದೇನೂ ಇರಲಿಲ್ಲ. ಅವಳಿಲ್ಲದ ಲೋಕ ನನಗೆ ಅರ್ಥವಿಲ್ಲ ಅನ್ನಿಸಿತು. ಅವಳು ಧೈರ್ಯದಿಂದ ಮಾತನಾಡಿದಳು, ಅನಿರುದ್ಧ್ ಸರ್, ನಂದಿತಾ ಹೋಗಿದ್ದು ನಿಜ. ಆದರೆ ಅವಳ ನೆನಪಿನಿಂದಲೇ ನೀವು ಬದುಕುತ್ತಿದ್ದರೆ ನೀವು ಮುರಿದು ಹೋಗುವುದು ಅವಳ ಪ್ರೀತಿಗೆ ಅಪಮಾನ. ಪ್ರೀತಿ ಎಂಬುದು ನೋವಿನ ಕಾರಾಗೃಹವಾಗಬಾರದು. ಅದು ಬೆಳಕು ನೀಡುವ ದೀಪವಾಗಬೇಕು. ನಂದಿತಾ ಮೇಳ ಈಗ ಮತ್ತಷ್ಟು ಮಕ್ಕಳನ್ನು ತಲುಪುತ್ತಿದೆ. ಪ್ರಜ್ಞಾ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಳು. ಅವಳು ಮಕ್ಕಳಿಗೆ ಕಥೆ ಹೇಳುತ್ತಿದ್ದ, ಹೊಸ ಪುಸ್ತಕಗಳನ್ನು ಕೊಡುವ ಸಂದರ್ಭಗಳಲ್ಲಿ ಆವೇಶದಿಂದ ತುಂಬಿ ನೋಡುತ್ತಿದ್ದಳು. ಅನಿರುದ್ಧನಿಗೂ ಆ ಕಾರ್ಯದಲ್ಲಿ ಹೊಸ ಉತ್ಸಾಹ ಹುಟ್ಟಿತು. ಅವನು ಹುಡುಗಿಯೊಬ್ಬಳ ಕೈ ಹಿಡಿದು ಕೇಳಿದನು, ನಿನ್ನ ಕನಸು ಏನು? ಅವಳು ಉತ್ತರಿಸಿದಳು, ನಾನು ಟೀಚರ್ ಆಗಬೇಕು. ನಿಮ್ಮಂಥ ಹೃದಯವಂತ ಟೀಚರ್. ಅವನಿಗೆ ಕಣ್ಣೀರು ಬಂತು. ಅವನು ನೆನೆಸಿದ. ನಂದಿತಾ ಈ ಕನಸುಗಳಿಗಾಗಿ ಎಷ್ಟೋ ಸಲ ಹಗಲು ಕಡಲಾಗಿ ದುಡಿದಳು. ಆ ದಿನ ರಾತ್ರಿ ಅವನು ನಿದ್ರೆಗೆ ತಯಾರಾಗುತ್ತಿದ್ದ. ಅಲ್ಲಿ ಒಂದು ಹಳೆಯ ಪೆಟ್ಟಿಗೆ ತೆರೆದು ನೋಡಿದನು. ಒಂದು ಪತ್ರ, ಬಿಳಿ ಪೇಪರ್ ಮೇಲೆ ಅವಳ ಕೈ ಬರಹ. ಅನಿರುದ್ಧ್, ನಾನು ಇಲ್ಲದಾಗ ನಿನ್ನೊಳಗಿನ ಪ್ರೀತಿಯನ್ನು ಬೆಳೆಸಬಿಡು. ಒಬ್ಬಳ ನೆನಪಿನಿಂದ ನೀನು ದುಃಖದಿಂದ ನೆಲೆಸಬಾರದು. ನನ್ನನ್ನು ಪ್ರೀತಿಸಿದೆ ಅನ್ನಿಸಿದರೆ ನನ್ನ ಪ್ರೀತಿಯ ತಾತ್ಪರ್ಯ ಬದುಕು ಪುನಃ ಕಟ್ಟಿಕೊಳ್ಳುವುದರಲ್ಲಿ ಇರಲಿ. ಪುನಃ ಯಾರನ್ನಾದರೂ ನಿನ್ನ ಹತ್ತಿರ ಬಂದು ನಿನ್ನ ಮನಸ್ಸು ಮುರಿದು ಬಿಡದಂತೆ ಅದರೊಳಗೆ ಬೆಳಕು ಬೀರು. ಪ್ರೀತಿ ಎಲ್ಲಿಯೂ ಅಂತ್ಯವಲ್ಲ. ಅದು ಅನಾವರಣ ಬದಲಾಯಿಸಬಹುದು. ನಂದಿತಾ ಅವನ ಶರೀರದೊಳಗೆ ನಡುಕ. ಅವನು ಮೌನವಾಗಿ ಪುಟ ಮುಚ್ಚಿದನು. ಕಿಟಕಿ ಬಿಟ್ಟು ನೋಡುವಾಗ ಚಂದ್ರಬಿಂಬ ಆಕಾಶದಲ್ಲಿ ಪ್ರಕಾಶಿಸುತ್ತಾ. ಮುಂದಿನ ವಾರ ಪ್ರಜ್ಞಾ ಕೇಳಿದಳು, ಅನಿರುದ್ಧ್ ಸರ್, ನಾನು ಮೈಸೂರಿಗೆ ವರ್ಗಾವಣೆ ಪಡೆಯಲಿದ್ದೇನೆ. ಆದರೆ ನಿಮ್ಮ ಜೊತೆ ಕೆಲಸ ಮಾಡಿದ ಈ 4 ತಿಂಗಳು ನನ್ನನ್ನು ಬದಲಾಯಿಸಿವೆ. ಅವನಿಗೆ ಮನಸ್ಸಿನಲ್ಲಿ ಏನೋ ಖಾಲಿತನ. ಮೊದಲ ಬಾರಿಗೆ ಅವನು ತಡವಿಲ್ಲದೆ ಕೇಳಿದ, ನೀನು ಹೋಗುವ ಮೊದಲು ಒಂದು ಪ್ರಶ್ನೆ. ನಾನು ಪ್ರಜ್ಞಾ ಮತ್ತೆ ಒಮ್ಮೆ ಪ್ರೀತಿಸಲು ಅರ್ಹನೇ? ಅವಳು ನಡುಗಿದಳು. ಅರ್ಜುನೇ, ಅರ್ಹತೆ ಕೇಳುವುದಿಲ್ಲ. ಪ್ರೀತಿ ತನ್ನದೇ ಆದ ದಾರಿ ತೋರಿಸುತ್ತದೆ. ಇದು ಅನಿರುದ್ಧನ ಪ್ರೀತಿಯ ಕಥೆಯಾಗಿತ್ತು. ಪ್ರೀತಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.